ಪರಪ್ಪನ ಅಗ್ರಹಾರ ಸೇರಲಿರುವ ಶಶಿಕಲಾ ನಟರಾಜನ್ ಈಗ ಬೆಂಗಳೂರತ್ತ ಪ್ರಯಾಣ ಬೆಳೆಸಿದ್ದು ಈಗಾಗಲೇ ಅಂಬೂರು ದಾಟಿದ್ದಾರೆ. ಇತ್ತ ಕೃಷ್ಣಗಿರಿಯಲ್ಲಿ ಶಶಿಕಲಾ ಆಗಮನಕ್ಕಾಗಿ ಅಣ್ಣಾ ಡಿಎಂಕೆ ಕಾರ್ಯಕರ್ತರ ದಂಡೆ ಕಾಯ್ತಾ ಇದೆ. ನೂರಾರು ಕಾರ್ಯಕರ್ತರು ಕೃಷ್ಣಗಿರಿಯಲ್ಲಿ ಹೆದ್ದಾರಿ ಪಕ್ಕ ಶಶಿಕಲಾ ಸ್ವಾಗತಕ್ಕಾಗಿ ಕಾಯ್ತಾ ಇದ್ದಾರೆ. ಕೃಷ್ಣಗಿರಿಯಿಂದ ಹೊಸೂರಿಗೆ ಶಶಿಕಲಾ ಆಗಮಿಸಲಿದ್ದಾರೆ. ಇನ್ನು ಇದಕ್ಕೂ ಮೊದಲು ಮಧ್ಯಾಹ್ನ 2:30ರ ಸುಮಾರಿಗೆ ಇತರ ಅಪರಾಧಿಗಳ ಜೊತೆಗೆ ಶಶಿಕಲಾ ಕಾರಿನಲ್ಲಿ ಭದ್ರತೆಯ ಜೊತೆಗೆ ಕಾಂಚೀಪುರ ಮಾರ್ಗವಾಗಿ ಪ್ರಯಾಣಿಸ್ತಾ ಇದ್ರು. ಕೃಷ್ಣಗಿರಿ ಮೂಲಕ ಈಗ ಶಶಿಕಲಾ ಹೊಸೂರು ದಾಟಲಿದ್ದಾರೆ ಅಂತ ಹೇಳಲಾಗಿದ್ದು, ಬೆಂಗಳೂರಿನತ್ತ ಶಶಿಕಲಾ ನಟರಾಜನ್ ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ಈ ಸಂದರ್ಭ ಅವರು ಕಾಂಚೀಪುರ ಮಾರ್ಗವಾಗಿ ಏನು ಆಗಮಿಸ್ತಾ ಇದ್ರು ಭದ್ರತೆಯ ಜೊತೆಗೆ. ಆ ಸಂದರ್ಭ ಕಾರನ್ನ ಅಡ್ಡಗಟ್ಟಿರುವಂತಹ ಅಣ್ಣಾ ಡಿಎಂಕೆ ಪಕ್ಷದ ಕಾರ್ಯಕರ್ತರು ಶಶಿಕಲಾ ಜೈಲು ಸೇರ್ತಾ ಇರೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು. ಶಶಿಕಲಾ ಕಾರಿನಲ್ಲಿ ಕೂತು ಅಭಿಮಾನಿಗಳಿಗೆ ಕೈ ಮುಗಿದು ನಮಿಸಿದ್ರು. ಬಳಿಕ ಕಾರ್ ಮುಂದಕ್ಕೆ ಪ್ರಯಾಣ ಬೆಳೆಸಿತು. ಇನ್ನು ವಿಕೆ ಶಶಿಕಲಾ ನಟರಾಜನ್ ಕಾರು ಹಿಂದೆ ಬಿಟ್ಟು 10 ಕಾರುಗಳು ಹಿಂದೆ ಒಟ್ಟು 10 ಕಾರುಗಳು ಪ್ರಯಾಣ ಬೆಳೆಸ್ತಾ ಇವೆ. ವಿರುಕಂ ಬಾಕಂ ಕ್ಷೇತ್ರದ ಎಐಎಡಿಎಂಕೆ ಶಾಸಕನಾದ ವಿಕೆ ರವಿ ಮಾತ್ರ ವಿಕೆ ಶಶಿಕಲಾ ಕಾರನ್ನ ಫಾಲೋ ಮಾಡ್ತಾ ಇದ್ದಾರೆ. ಜಯಲಲಿತಾ ಬಳಸ್ತಾ ಇದ್ದ ಕಾರಲ್ಲಿಯೇ ಶಶಿಕಲಾ ಪ್ರಯಾಣಿಸ್ತಾ ಇದ್ದು, ಇದೇ ಕಾರ್ನಲ್ಲಿ ಮತ್ತೋರ್ವ ಅಪರಾಧಿ ಜೆ ಇಳವರಸಿ ಕೂಡ ಇದ್ದಾರೆ. ಕೆಲ ಎಐಎಡಿಎಂಕೆ ನಾಯಕರು ಶಶಿಕಲಾರನ್ನ ಹಿಂಬಾಲಿಸ್ತಾ ಇದ್ದಾರೆ. ಇನ್ನು ಸಂಜೆಯ ವೇಳೆಗೆ ಶಶಿಕಲಾ ನಟರಾಜನ್ ಬೆಂಗಳೂರು ತಲುಪಲಿದ್ದಾರೆ. ಚೆನ್ನೈನಿಂದ ಪೂನಮಲ್ಲಿ, ಶ್ರೀಪೆರಂಬದೂರು, ಕಾಂಚೀಪುರಂ, ರಾಣಿಪೇಟ್, ವೆಲ್ಲೂರು, ವಾನಂಬಾಡಿ, ಅಂಬೂರು, ಅಂಬೂರಿನಿಂದ ಕೃಷ್ಣಗಿರಿ, ಕೃಷ್ಣಗಿರಿಯಿಂದ ಹೊಸೂರು, ಹೊಸೂರು ಮೂಲಕ ಪರಪ್ಪನ ಅಗ್ರಹಾರಕ್ಕೆ ಶಶಿಕಲಾ ಎಂಟ್ರಿ ಕೊಡಲಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಶಶಿಕಲಾಗೆ 4 ವರ್ಷ ಜೈಲಾಗಿದೆ. ಬೆಂಗಳೂರಿನ ವಿಶೇಷ ಕೋರ್ಟ್ಗೆ ಈಗ ಶಶಿಕಲಾ ಶರಣಾಗಲಿದ್ದಾರೆ. ಎಲ್ಲಾ ವಿದ್ಯಮಾನಗಳನ್ನ ಗಮನಿಸ್ತಾ ಇರುವಂತಹ ಓ ಪನ್ನೀರ್ ಸೆಲ್ವಂ ಮನೆಯಲ್ಲಿ ಕುಳಿತು ಟಿವಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನು ಓ ಪನ್ನೀರ್ ಸೆಲ್ವಂ ಚೆನ್ನೈನ ಗ್ರೀನ್ವೇ ರಸ್ತೆಯಲ್ಲಿರುವ ಅವರ ನಿವಾಸದಲ್ಲಿ ಟಿವಿ ವೀಕ್ಷಣೆ ಮಾಡ್ತಾ ಇದ್ದು, ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಟಿವಿ ಮೂಲಕವೇ ವೀಕ್ಷಿಸ್ತಾ ಇದ್ದಾರೆ. ಓ ಪನ್ನೀರ್ ಸೆಲ್ವಂ ತಮಿಳುನಾಡಿನ ಹಂಗಾಮಿ ಮುಖ್ಯಮಂತ್ರಿಯಾಗಿದ್ದಾರೆ. ಶಶಿಕಲಾಳ ಪ್ರತಿಯೊಂದು ನಡೆಯನ್ನ ಕೂಡ ಓ ಪನ್ನೀರ್ ಸೆಲ್ವಂ ಈಗ ಗಮನಿಸ್ತಾ ಇದ್ದಾರೆ. ಪನ್ನೀರ್ ಸೆಲ್ವಂ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಅಧಿಕಾರಿಗಳ ಬಳಿ ಈ ಬಗ್ಗೆ ಮಾಹಿತಿಯನ್ನ ಶಶಿಕಲಾರ ನಡೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕ್ಷಣ ಕ್ಷಣಕ್ಕೂ ಕೂಡ ಪನ್ನೀರ್ ಸೆಲ್ವಂ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗಿದ್ದು, ಶಶಿಕಲಾ ಕೋರ್ಟ್ಗೆ ಹಾಜರಾದ ನಂತರ ಕಾನೂನು ಪ್ರಕ್ರಿಯೆಯನ್ನ ಮುಂದುವರಿಸಲಾಗುತ್ತೆ. ಶಶಿಕಲಾ ದಿನಚರಿ ಬಗ್ಗೆ ಕೂಡ OPS ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಟಿವಿ ನೈನ್ಗೆ ಪನ್ನೀರ್ ಸೆಲ್ವಂ ನಿವಾಸದ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಶಶಿಕಲಾ ನಟರಾಜನ್ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಲಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಅಣ್ಣಾ ಡಿಎಂಕೆ ಕಾರ್ಯಕರ್ತರು ಜೈಲಿನ ಮುಂದೆ ಸೇರಿದ್ದಾರೆ. ಜೈಲಿನ ಮುಖ್ಯ ದ್ವಾರದ ಬಳಿ ಜಯಲಲಿತಾ ಮತ್ತು ಶಶಿಕಲಾ ಫೋಟೋ ಹಿಡಿದು ಚಿನ್ನಮ್ಮಗೆ ಜೈ ಅಂತ ಜೈಕಾರ ಕೂಗ್ತಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿದ್ದ ಬೆಂಗಳೂರು ವಿಶೇಷ ಕೋರ್ಟ್ ಅನ್ನ ಪರಪ್ಪನ ಅಗ್ರಹಾರ ಆವರಣಕ್ಕೆ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಕರ್ನಾಟಕದ ಹೈಕೋರ್ಟ್ ಅಧಿಸೂಚನೆಯಂತೆ ವಿಶೇಷ ಕೋರ್ಟ್ ಅನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಸಂಜೆಯ ವೇಳೆಗೆ ಶಶಿಕಲಾ ನಟರಾಜನ್ ಆಗಮಿಸುವ ಹಿನ್ನೆಲೆಯಲ್ಲಿ ಈಗಾಗಲೇ ನ್ಯಾಯಾಧೀಶ ಅಶ್ವಥ್ ನಾರಾಯಣ್ ಕೋರ್ಟ್ಗೆ ಆಗಮಿಸಿದ್ದಾರೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಶಶಿಕಲಾ ನಟರಾಜನ್ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸುತ್ತಾರೆ. ಹೀಗಾಗಿ ಈಗಾಗಲೇ ಅಣ್ಣಾ ಡಿಎಂಕೆ ಕಾರ್ಯಕರ್ತರು ಅಲ್ಲಿ ಜೈಲಿನ ಮುಂದೆ ಸೇರಿರುವುದನ್ನು ಕೂಡ ನಾವೀಗ ನೋಡಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಅಣ್ಣಾ ಡಿಎಂಕೆ ಕಾರ್ಯಕರ್ತರು ಜಯಲಲಿತಾ ಪರ ಘೋಷಣೆಗಳನ್ನ ಕೂಗುತ್ತಾ ಜಯಲಲಿತಾ ಹಾಗೆ ಶಶಿಕಲಾ ಅವರ ಫೋಟೋಗಳನ್ನ ಹಿಡಿದು ಶಶಿಕಲಾ ಅವರಿಗೂ ಜೈ ಅಂತ ಹೇಳ್ತಾ ಅಲ್ಲಿ ಸೇರಿದ್ದಾರೆ. ಜೈಕಾರ ಕೂಗ್ತಾ ಇರುವಂತಹ ದೃಶ್ಯ ಅಲ್ಲಿ ಕಂಡು ಬರ್ತಾ ಇದೆ. ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿದ್ದಂತಹ ಬೆಂಗಳೂರು ವಿಶೇಷ ಕೋರ್ಟ್ ಅನ್ನ ಈಗ ಪರಪ್ಪನ ಅಗ್ರಹಾರ ಆವರಣಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕರ್ನಾಟಕದ ಹೈಕೋರ್ಟ್ ಅಧಿಸೂಚನೆಯಂತೆ ವಿಶೇಷ ಕೋರ್ಟ್ ಅನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಸಂಜೆ ಹೊತ್ತಿಗೆ ಶಶಿಕಲಾ ಆಗಮಿಸುವ ಹಿನ್ನೆಲೆಯಲ್ಲಿ ಈಗಾಗಲೇ ನ್ಯಾಯಾಧೀಶ ಅಶ್ವಥ್ ನಾರಾಯಣ್ ಕೋರ್ಟ್ಗೆ ಆಗಮಿಸಿದ್ದಾರೆ. ಅವರು ಬಂದ ತಕ್ಷಣ ಕೋರ್ಟ್ ಅಲ್ಲಿ ಅವರು ಶರಣಾಗ್ತಾರೆ. ನಂತರ ಅಲ್ಲಿ ಕಾನೂನು ಪ್ರಕ್ರಿಯೆ ಮುಂದುವರಿಯುತ್ತೆ. ನಂತರ ಶಶಿಕಲಾ ನಟರಾಜನ್ ಪರಪ್ಪನ ಅಗ್ರಹಾರದ ಪಾಲಾಗಲಿದ್ದಾರೆ.
ಇನ್ನು ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ಶಶಿಕಲಾ ಅವರ ಜೀವನ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ಸಾಮಾನ್ಯ ಖೈದಿಯಂತೆಯೇ ಅವರು ಸೆರೆವಾಸವನ್ನ ಅನುಭವಿಸಬೇಕಾಗುತ್ತೆ. 4 ವರ್ಷ ಜೈಲು ಶಿಕ್ಷೆಗೆ ಅವರು ಗುರಿಯಾಗಿರೋದು. ಹೀಗಾಗಿ ಸಾಮಾನ್ಯ ಮಹಿಳಾ ಖೈದಿಯಂತೆ ಅವರೆಲ್ಲ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗುತ್ತೆ. ವಿಕೆ ಶಶಿಕಲಾ ನಟರಾಜನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರುವ ಕೇಂದ್ರ ಕಾರಾಗೃಹಕ್ಕೆ ಆಗಮಿಸುತ್ತಾರೆ. ಬೆಂಗಳೂರಿಗೆ ಬಂದೊಡನೆ ಮೊದಲು ಅವರು ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ. ಪರಪ್ಪನ ಅಗ್ರಹಾರ ಆವರಣದಲ್ಲಿ ನ್ಯಾಯಾಲಯವನ್ನ ಈಗ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರು ವಿಶೇಷ ಕೋರ್ಟ್ ಅನ್ನ ಅಲ್ಲಿ ಈಗ ಶಿಫ್ಟ್ ಮಾಡಲಾಗಿದ್ದು ಈಗಾಗಲೇ ನ್ಯಾಯಾಧೀಶರು ಕೂಡ ಆಗಮಿಸಿದ್ದಾರೆ. ಈ ಪರಪ್ಪನ ಅಗ್ರಹಾರ ಆವರಣದಲ್ಲಿರುವಂತಹ ಕೋರ್ಟ್ಗೆ ಶಶಿಕಲಾ ಶರಣಾಗಬೇಕಾಗುತ್ತೆ ಮೊದಲನೇದಾಗಿ. ನಂತರ ಅಲ್ಲಿ ನ್ಯಾಯಾಲಯಕ್ಕೆ ಹಾಜರಾದ್ಮೇಲೆ ಕೋರ್ಟ್ ಅಲ್ಲಿ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ. ಅದು ಮುಗಿತಾ ಇದ್ದಂತೆ ಪೊಲೀಸರು ಶಶಿಕಲಾ ನಟರಾಜನನ್ನ ವಶಕ್ಕೆ ಪಡ್ಕೊಳ್ತಾರೆ. ಅವ್ರ ಜೊತೆಗೆ ಜೆ ಇಳವರಸಿ ಮತ್ತೆ ವಿಎನ್ ಸುಧಾಕರನ್ ಕೂಡ ಪೊಲೀಸರ ವಶಕ್ಕೆ ಹೋಗ್ತಾರೆ. ವಿಶೇಷ ಕೋರ್ಟ್ನಿಂದ ಪೊಲೀಸರು ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ತಾರೆ. ಇನ್ನು ಜೈಲು ಸಿಬ್ಬಂದಿಗೆ ಈ ಮೂವರನ್ನ ಕೂಡ ಪೊಲೀಸರ ತಂಡ ಒಪ್ಪಿಸುತ್ತೆ. ಜೈಲು ಎಂಟ್ರಿ ಆಗ್ತಾ ಇದ್ದಂತೆ ಮೊದಲು ಅಡ್ಮಿಷನ್ ಪ್ರಕ್ರಿಯೆ ಶುರುವಾಗುತ್ತೆ. ಅಡ್ಮಿಷನ್ ಪ್ರಕ್ರಿಯೆ ಮುಗಿದ ಬಳಿಕ ಖೈದಿ ನಂಬರ್ ಅನ್ನ ನೀಡ್ತಾರೆ. ಮೂವರಿಗೂ ಕೂಡ ಜೈಲು ಅಧಿಕಾರಿಗಳು ಖೈದಿ ನಂಬರ್ ಅನ್ನ ನಿಗದಿ ಮಾಡಿ ಆ ನಂಬರ್ ಅನ್ನ ನೀಡ್ತಾರೆ. ಜೈಲಲ್ಲಿರುವಂತಹ ಆಸ್ಪತ್ರೆಯ ವಿಭಾಗಕ್ಕೆ ಮೊದಲವರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆರೋಗ್ಯ ತಪಾಸಣೆ ಕೂಡ ನಡೆಸಲಾಗುತ್ತೆ. ಆರೋಗ್ಯ ತಪಾಸಣೆ ನಡೆಸಿದ ನಂತರ ಜೈಲಲ್ಲಿರುವಂತಹ ಕೋಣೆಗೆ ಇವರು ಪ್ರವೇಶ ಮಾಡ್ತಾರೆ. 2 ಅಥವಾ 3 ಖೈದಿಗಳಿರುವಂತಹ ರೂಮ್ ಅನ್ನು ನಿಗದಿಪಡಿಸಲಾಗುತ್ತೆ. ಅಲ್ಲಿ ಅವರು ಪ್ರವೇಶ ಮಾಡ್ತಾರೆ. ಮಹಿಳಾ ಖೈದಿಗಳ ಸಾಮಾನ್ಯ ಸೆಲ್ಗೆ ಶಶಿಕಲಾ ತೆರಳಿದ್ರೆ ಇಳವರಸಿ ಪುರುಷ ಖೈದಿಗಳ ಸಾಮಾನ್ಯ ಸೆಲ್ಗೆ, ಹಾಗೆ ವಿ ಸುಧಾಕರನ್ ಕೂಡ ಪುರುಷ ಖೈದಿಗಳ ಸಾಮಾನ್ಯ ಸೆಲ್ಗೆ. ಒಟ್ಟು 3 ಜನ ಕೂಡ ಸಾಮಾನ್ಯ ಖೈದಿಗಳ ಜೊತೆಗೇನೆ ಇರಬೇಕಾಗತ್ತೆ ಇನ್ನು ಮುಂದಿನ 4 ವರ್ಷ. ಇನ್ನು ಶಶಿಕಲಾಗೆ 3 ಬೀಳಿ ಸೀರೆ ಅಂದ್ರೆ ಜೈಲಲ್ಲಿ ಯೂನಿಫಾರ್ಮ್ ತರ ಕೊಡ್ತಾರೆ. ಆ ತರದ 3 ಬೀಳಿ ಸೀರೆ ಮತ್ತೆ 1 ತಟ್ಟೆ ಮತ್ತೆ 1 ಚೊಂಬು ಮತ್ತೆ 1 ಲೋಟ ಮತ್ತೆ 1 ಬಟ್ಟಲು ಮತ್ತೆ ಸಾಮಾನ್ಯ ಖೈದಿಯಂತೆ ಅವರನ್ನ ಊಟ ಉಪಚಾರದಿಂದ ಹಿಡಿದು ಎಲ್ಲವೂ ಕೂಡ ಸಾಮಾನ್ಯ ಮಹಿಳಾ ಖೈದಿಯಂತೆ ನಡೆಸಿಕೊಳ್ಳಲಾಗುತ್ತೆ. ಜೈಲುವಾಸಕ್ಕಾಗಿ ವಿಕೆ ಶಶಿಕಲಾ ನಟರಾಜನ್ಗೆ 3 ಬಿಳಿಯ ಸೀರೆ, 4 ವರ್ಷಗಳ ಕಾಲ ಇಂಥದ್ದ ಯೂನಿಫಾರ್ಮ್ ಅನ್ನು ಬಳಸಬೇಕಾಗುತ್ತೆ. ಖೈದಿಗಳು ಬಳಸುವಂತಹ ಬಿಳಿಯ ವಸ್ತ್ರ ಏನಿರುತ್ತೆ ಅದನ್ನೇ ಬಳಸಬೇಕಾಗುತ್ತೆ. ಬಿಳಿ ಸೀರೆ ಜೊತೆಗೆ ಇತರೆ ಅವಶ್ಯವಿರುವಂತಹ ಡ್ರೆಸ್ಗಳನ್ನ ಕೂಡ ಜೈಲಿಂದಲೇ ಅವರಿಗೆ ವಿತರಣೆ ಮಾಡಲಾಗುತ್ತೆ. ಶಶಿಕಲಾ ನಟರಾಜನ್ಗೆ 1 ತಟ್ಟೆ, 1 ಬಟ್ಟಲು, 1 ಚೊಂಬು, 1 ಲೋಟ ಅದನ್ನ ಜೈಲು ಸಿಬ್ಬಂದಿ ಕೊಡ್ತಾರೆ. ಶಶಿಕಲಾಗೆ 1 ಜಮಖಾನ ಕೊಡ್ತಾರೆ, ಮತ್ತೆ 1 ದಿಂಬು ಕೊಡ್ತಾರೆ, ಮತ್ತೆ 1 ಬ್ಲಾಂಕೆಟ್ ಅನ್ನ ಕೊಡ್ತಾರೆ. ಅಂದ್ರೆ ಇದು ಮಲ್ಕೊಳ್ಳಕ್ಕೆ ಯಾವುದೇ ರೀತಿಯ ಐಷಾರಾಮಿ ವ್ಯವಸ್ಥೆ ಶಶಿಕಲಾಗೆ ಇರೋದಿಲ್ಲ. ಸಾಮಾನ್ಯ ಖೈದಿಯಂತೆ ಜಮಖಾನ ಹಾಸಿ ಅದರ ಮೇಲೆ 1 ದಿಂಬು ಇಟ್ಟು ಅವ್ರು ಮಲ್ಕೋಬೇಕಾಗುತ್ತೆ. ಮತ್ತೆ 1 ಬ್ಲಾಂಕೆಟ್ ಕೊಡ್ತಾರೆ ಅಷ್ಟೇ. ವಿಶೇಷವಾದ ಸವಲತ್ತೇನಿರೋದಿಲ್ಲ. ಹಾಗೆ ಏನ್ ಕೆಲಸ ಮಾಡಬೇಕು ಅಂತ ಭಾನುವಾರದ ಹೊತ್ತು ನಿರ್ದೇಶನ ಕೊಡ್ತಾರೆ. ಪ್ರತಿ ಭಾನುವಾರದಂದು ನೀವು ಯಾವ್ಯಾವ ಕೆಲಸ ಮಾಡಬೇಕು, ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಬೇಕು, ಯಾವ್ಯಾವ ಕೆಲಸ ಮಾಡಬೇಕು, ಎಲ್ಲಿ ಕೆಲಸ ಮಾಡಬೇಕು ಅಲಾಟ್ಮೆಂಟ್ ಅನ್ನ ಮಾಡಲಾಗುತ್ತೆ. ಶಶಿಕಲಾಗೆ ಈಗ ನಾಡಿದ್ದು ಭಾನುವಾರ ಈ ಜೈಲು ಸಿಬ್ಬಂದಿ ಕೆಲಸವನ್ನ ಕೊಡ್ತಾರೆ. ಅದಾದ ನಂತರ 1 ವಾರದಲ್ಲಿ 1 ದಿನ ಶಶಿಕಲಾ ನಟರಾಜನ್ಗೆ ವೀಕ್ಲಿ ಆಫ್ ಅಂತ ಕೂಡ ಇರುತ್ತೆ. ಇದನ್ನು ಕೂಡ ಗಮನಿಸಬೇಕು. ಜೈಲಲ್ಲೂ ಕೂಡ ವೀಕ್ಲಿ ಆಫ್ ಇರುತ್ತೆ ಅನ್ನೋದು. ಶಶಿಕಲಾ ಮಾಡುವಂತಹ ಕೆಲಸಕ್ಕೆ ದಿನಕ್ಕೆ 50 ರೂಪಾಯಿ ಸಂಬಳವನ್ನು ಕೂಡ ಕೊಡಲಾಗುತ್ತೆ. ವಾರಕ್ಕೆ 1 ದಿನ ಆಫ್ ಇರುತ್ತೆ. ಇನ್ನು ಅಗರಬತ್ತಿ ಮತ್ತೆ ಕ್ಯಾಂಡಲ್ ತಯಾರಿಕೆ ಮತ್ತೆ ಬಟ್ಟೆ ನೇಯ್ಗೆ ಕೆಲಸ ಯಾವುದಾದ್ರೂ ಒಂದು ಕೆಲಸವನ್ನ ಶಶಿಕಲಾ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶ ಇರುತ್ತೆ. ಸಾಮಾನ್ಯವಾಗಿ ಜೈಲಲ್ಲಿರುವಂತಹ ಖೈದಿಗಳಲ್ಲಿ ಈ ರೀತಿಯ ಕೆಲಸಗಳನ್ನ ಮಾಡಿಸಲಾಗುತ್ತೆ. ಅವರಿಗೆ ದಿನಕ್ಕೆ 50 ರೂಪಾಯಿ ಸಂಬಳದಂತೆ ಜೈಲಿಂದ ಯಾವಾಗ ಅವರು ಶಿಕ್ಷೆ ಮುಗಿಸಿ ಹೊರಗಡೆ ತೆರಳ್ತಾರೆ ಆಗ ಎಲ್ಲ ಒಟ್ಟು ಹಣವನ್ನ ಸೇರಿಸಿ ಅವರಿಗೆ ಕೊಡಲಾಗುತ್ತೆ. ಇನ್ನು ಅಲ್ಲಿ ಮಾಡಬಹುದಾದಂತಹ ಕೆಲಸಗಳು ಮಹಿಳಾ ಖೈದಿಗಳಿಗೆ ಅಗರಬತ್ತಿ ತಯಾರಿಕೆ ಅಥವಾ ಕ್ಯಾಂಡಲ್ ತಯಾರಿಕೆ ಅಥವಾ ಬಟ್ಟೆ ನೇಯ್ಗೆ, ಇದರಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ಅವರು ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶ ಇರುತ್ತೆ. ತಿಂಗಳಿಗೊಮ್ಮೆ ಶಶಿಕಲಾಗೆ ಸಿಬ್ಬಂದಿ ಕೂಪನ್ ಕೂಡ ವಿತರಿಸುತ್ತಾರೆ. ಜೈಲಲ್ಲಿರುವಂತಹ ಅಂಗಡಿಯಲ್ಲೇ ಖರೀದಿಸೋದಕ್ಕೆ ಅನುಕೂಲ ಮಾಡಿಕೊಡಲಾಗುತ್ತೆ. ಎಲ್ಲಾ ಖೈದಿಗಳಿಗಾಗಿ ಇಟ್ಟಿರುವಂತಹ ಟಿವಿ ಏನಿರುತ್ತೆ ಜನರಲ್ ಆಗಿ ಇಟ್ಟಿರ್ತಾರೆ. ಟಿವಿ ವಿಶೇಷವಾಗಿ ಸಪರೇಟ್ ಆಗಿ ಅವ್ರಿಗೆ ಕೊಡೋದಿಲ್ಲ. ಜನರಲ್ ಆಗಿ 1 ಟಿವಿ ಇಟ್ಟಿರ್ತಾರೆ. ಎಲ್ಲಾ ಖೈದಿಗಳಿಗೆ ಕೊಡೋ ತರ ಅವ್ರಿಗೂ ಟಿವಿ ಕೊಡ್ತಾರೆ. ಎಲ್ಲರೂ ಕೂಡ ಒಟ್ಟಾಗಿ ಟಿವಿ ನೋಡೋ ತರ ಒಂದು ಅವಕಾಶ ಇರುತ್ತೆ ಅಂತ. ಇನ್ನು ಬೆಳಗ್ಗೆ 6:30ಕ್ಕೆ ತಿಂಡಿ ಇರುತ್ತೆ. ಬೆಳಗ್ಗೆ 11:30ಕ್ಕೆ ಊಟದ ವ್ಯವಸ್ಥೆ ಇರುತ್ತೆ. ನಾವಿಲ್ಲಿ ನೋಡ್ಬೇಕು, ಬೆಳಗ್ಗೆ 6:30ಕ್ಕೆ ತಿಂಡಿ ಇರುತ್ತೆ. ಬೆಳಗ್ಗೆ ಬೇಗ ಹೇಳ್ಬೇಕಾಗತ್ತೆ ಅವರು. ಮತ್ತೆ 11:30ಕ್ಕೆ ಊಟದ ವ್ಯವಸ್ಥೆ ಇರುತ್ತೆ. ಸಂಜೆ 4 ಗಂಟೆಗೆ ಚಹಾ ಮತ್ತೆ 6:30ಕ್ಕೆ ಸಂಜೆ 6:30ಕ್ಕೆ ಊಟ ವಿತರಣೆ ಮಾಡಲಾಗುತ್ತೆ. ಸಾಮಾನ್ಯ ಖೈದಿಗಳಿಗೆ ಈ ವ್ಯವಸ್ಥೆ ಜಾರಿಯಲ್ಲಿರುತ್ತೆ. ಈ ವ್ಯವಸ್ಥೆಯಂತೆ ಶಶಿಕಲಾಗೂ ಕೂಡ ವ್ಯವಸ್ಥೆ ಮಾಡಲಾಗುತ್ತೆ. ಇನ್ನು ವಾರಕ್ಕೊಮ್ಮೆ ಅಂದ್ರೆ ಶುಕ್ರವಾರ ಶಶಿಕಲಾಗೆ ಮಾಂಸದ ಊಟ ಅಂದ್ರೆ ನಾನ್ ವೆಜ್ ಊಟ ಕೊಡಲಾಗುತ್ತೆ. ಎಲ್ಲಾ ಖೈದಿಗಳಂತೆ ಹಬ್ಬದ ದಿನಗಳಲ್ಲಿ ವಿಶೇಷ ಊಟದ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ಇದು ಇನ್ನು ಮುಂದೆ ಶಶಿಕಲಾ ಯಾವ ರೀತಿ ಇರಬೇಕಾಗತ್ತೆ ಅನ್ನೋದ್ರ ಒಂದಷ್ಟು ಡೀಟೇಲ್ಸ್ ಪರಪ್ಪನ ಅಗ್ರಹಾರ ಜೈಲು ಸಿಬ್ಬಂದಿ ಅವರಿಂದ
ಬಂದಿರುವಂತಹ ಮಾಹಿತಿ. ಯಾವ ರೀತಿ ಶಶಿಕಲಾ ಮುಂದಿನ 4 ವರ್ಷಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಲ್ಲಿ ಜೀವನವನ್ನ ಸವಿಸಬೇಕಾಗತ್ತೆ ಅಂತ. ಇಷ್ಟು ದಿನ ಐಷಾರಾಮಿ ಜೀವನದಲ್ಲಿದ್ದಂತಹ ಶಶಿಕಲಾ ಕೋಟ್ಯಾಂತರ ರೂಪಾಯಿ ಅಕ್ರಮ ಆಸ್ತಿ ಗಳಿಕೆ ಮಾಡಿದಂತಹ ಶಶಿಕಲಾ ಯಾವಾಗ ಕೋರ್ಟ್ ಇಂದ ಶಿಕ್ಷೆಗೆ ಒಳಪಟ್ಟರು, ಅದಾದ ನಂತರ ಅವರ ಜೀವನ ಯಾವ ರೀತಿ ಇರುತ್ತೆ, ಮುಂದೆ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ಸಾಮಾನ್ಯ ಮಹಿಳಾ ಕೈದಿಗಳಂತೆ ಯಾವ ರೀತಿ ಅವರು ಜೀವನ ನಡೆಸಬೇಕು ಅನ್ನೋದರ ಡೀಟೇಲ್ಸ್.